ಇದು ಅವರು ಮಾತ್ರ ಅಲ್ಲ, ನಾವೆಲ್ಲ ದೇವರಲ್ಲಿ ಕೇಳಬೇಕಾದ ಒಂದೇ ಕೋರಿಕೆ. ದೇವರಲ್ಲಿ ಏನನ್ನೂ ಕೇಳಿದರೆ ಎಲ್ಲವನ್ನೂ ಕೇಳಿದ ಹಾಗಾಗತ್ತೋ ಅಂಥದ್ದಿದು. ಏನೆಲ್ಲ ಕೇಳಿದ್ರೂ ಯಾವುದು ಸಿಗಲ್ವೋ ಅದಿದು. ಧ್ರುವ ಮಹಾರಾಜ ಅತ್ಯಂತ ಕ್ಲಿಷ್ಟಕರವಾದ ತಪಸ್ಸನ್ನು ಮಾಡಿದ್ದಾನೆ. ತಪಸ್ಸಿನ ಫಲರೂಪವಾಗಿ ಪರಮಾತ್ಮನನ್ನೇ ಕಂಡ. ಅಲ್ಲಿಯ ತನಕ ಯಾರೂ ಪಡೆಯದ ಎತ್ತರದ ಭಾಗ್ಯವನ್ನೇ ಪಡೆದ. ಆದ್ರೇನು ಬರುವಾಗ ಅಳ್ತಾ ಇದ್ದಾನೆ. ಏನು ಕೇಳಿದ್ರೇನು, ಏನು ಪಡೆದ್ರೇನು, ಏನು ಪಡಿಬೇಕಿತ್ತೋ ಅದನ್ನು ಪಡೀಲಿಲ್ಲ. ಎಂಥ ಮಂದಭಾಗ್ಯ ನಾನು. ಭಗವಂತ ಕಂಡಾಗ ನಿನ್ನ ಪಾದದಲ್ಲಿ ನಿರ್ವ್ಯಾಜವಾದ ನಿಶ್ಚಲವಾದ ಭಕ್ತಿ ಕೊಡು ಅಂತ ನಾ ಕೇಳಲೇ ಇಲ್ಲ. ಎಂಥ ತಪ್ಪು ಮಾಡಿಬಿಟ್ಟೆ. ಭಗವಂತ ನಿನ್ನ ಪಾದವನ್ನು ಹೃದಯದಲ್ಲಿಡು ಅಂತ ನಾನು ಕೇಳಲೇ ಇಲ್ಲ. ಯಾಕಂದರೆ ಅದಕ್ಕೆ ಸಮಾನವಾದ ವರ ಮತ್ತಿನ್ನೊಂದಿಲ್ಲ. ಯಾವ ಭಗವಂತನ ಪಾದ ಅಂದರೆ ಸದಾ ಸ್ಮರಂ ನಿರ್ಮಲ ದೇಹಿನ ಪ್ರಿಯಂ. ನಿರ್ಮಲ ದೇಹಿಗಳು, ದೇಹಿ ಅಂದರೆ ಜೀವ, ದೇಹ ಧಾರಣೆ ಮಾಡಿದ ಎಲ್ಲರೂ ದೇಹಿಗಳೇ. ಆದರೆ ಎಲ್ಲರೂ ಕೂಡ ದೇವರನ್ನು ಸ್ಮರಣೆ ಮಾಡೋಲ್ಲ. ಯಾರಿಗೆ ನಿರ್ಮಲತ್ವ ಇದೆ, ಯಾರು ತಮ್ಮ ಕೊಳೆಯನ್ನು ಕಳ್ಕೊಂಡಿರ್ತಾರೆ. ಯಾವುದು ಕೊಳೆ? ಅಹಂಕಾರ ಮಮಕಾರಗಳ ಕೊಳೆ. ದೇಹಕ್ಕೆ ಇರುವ ಕೊಳೆ ಯಾವುದು ಅಂದರೆ ನಾನು ನನ್ನದು ಅನ್ನುವ ಕೊಳೆ. ಈ ಕೊಳೆಯನ್ನು ಕಳೆದುಕೊಂಡವರು ನಿರ್ಮಲರು. ಅಂತಹ ನಿರ್ಮಲರಾದವರು ಸದಾ ಸ್ಮರಿಸುವಂತಹ, ಯಾವ ಕಾಲಕ್ಕೂ ಪ್ರಿಯವಾದಂತಹ ನಿನ್ನ ಪಾದಾರವಿಂದಗಳಿದೆಯಲ್ಲ, ಅರವಿಂದ ಸದೃಶವಾದ ಪಾದ ಇದೆಯಲ್ಲ, ಆ ಪಾದ ನಮಗತ್ಯಂತ ಪ್ರಿಯವಾಗಿದೆ. ನಮ್ಮ ಹೃದಯದಲ್ಲಿ ಆ ಪಾದವನ್ನು ಇಡು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.